ಬೀದರ್ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಈಗಾಗಲೇ ಬೀದರ್ ಜಿಲ್ಲೆಯ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಏನು ಮಾಂಜ್ರಾ ನದಿಯ ಪ್ರವಾಹದಿಂದಾಗಿ ಈಗಾಗಲೇ ಬೀದರ್ ಜಿಲ್ಲೆಯ ರೈತರು ತಮ್ಮ ಬೆಳೆಯನ್ನ ಕಳೆದುಕೊಂಡು ಈಗಾಗಲೇ ತತ್ತರಿಸಿ ಹೋಗಿರುವಂತದ್ದು. ಜೊತೆಗೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೇಟ್ಬಾಳಕುಂದ ಗ್ರಾಮದ ರೈತರ ಜಮೀನಿನಲ್ಲಿ ನಾನಿರುವಂತದ್ದು. ಏನು ಈ ಜಮೀನಲ್ಲಿ 12.5 ಎಕರೆ ಜಮೀನು ಇರುವಂತದ್ದು. ಏನು ರೈತ ವಸಂತರಾವ್ ಮತ್ತು ವೆಂಕಟರೆಡ್ಡಿ ಸಹೋದರರಿಬ್ಬರು ಕೂಡ 12.5 ಎಕರೆ ಜಮೀನಿನಲ್ಲಿ ಕೃಷಿ ಕಾರ್ಯ ಮಾಡ್ತಾ ಇದ್ರು. ಏನು ಈಗ 12.5 ಎಕರೆ ಜಮೀನು ಸಂಪೂರ್ಣವಾಗಿ ಬೆಳೆಯಲ್ಲಿ ನಾಶ ಆಗಿರುವಂತದ್ದು. ಏನು ₹1 ಲಾಭ ಕೂಡ ಬಂದಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇರುವಂತದ್ದು. ಸದ್ಯ ನಾನು ಜಮೀನಲ್ಲಿ ಇದ್ದೀನಿ, ಜಮೀನಿನ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಏನೋ ಈ 12.5 ಎಕರೆ ಜಮೀನಿನಲ್ಲಿ ಈಗಾಗಲೇ ಉದ್ದು, ಸೋಯಾ ಮತ್ತೆ ಕಬ್ಬು ಮತ್ತೆ ಟೊಮ್ಯಾಟೊ ಬೆಳೆಯನ್ನು ಕೂಡ ಬೆಳೆದಿದ್ರು. ಆದ್ರೆ ಎಲ್ಲವೂ ಕೂಡ ಈಗಾಗಲೇ ಏನೋ ನೀರಿನಲ್ಲಿ ಹೋಮ ಆಗಿದೆ ಅಂತ ಹೇಳ್ತಿರುವಂತದ್ದು. ಈಗಾಗಲೇ 3 ಎಕರೆ ಉದ್ದು ಕೂಡ ಸಂಪೂರ್ಣವಾಗಿ ಮೊನ್ನೆ ಸುರಿದಂತ ಮಳೆಗೆ ಹಾಳಾಗಿರುವಂತದ್ದು. ಜೊತೆಗೆ ಉಳಿದಂತ ಸೋಯಾ ಬೆಳೆಯೂ ಕೂಡ ಈಗಾಗಲೇ ಆ ನೀರಲ್ಲಿ ನಿಂತಿರೋದ್ರಿಂದ ಸೋಯಾ ಏನು ಕಾಳು ಬರಬೇಕಿತ್ತು, ಫಸಲಿಗೆ ಬರ್ತಾ ಇತ್ತು. ಆದ್ರೆ ಈಗಾಗಲೇ ಮೊಳಕೆ ಒಡೆದು ಏನೋ ಕಾಳು ಬರದೇ ಇರುವಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಅಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಇಲ್ಲಿ ರೈತರು ಕೂಡ ಇದ್ದಾರೆ, ನೀವು ನೋಡ್ತಾ ಇರಬಹುದು. ಆ ರೈತರ ಕೈಯಲ್ಲಿ ಈಗಾಗಲೇ ಸೋಯಾ ಬೆಳೆ ಇರುವಂತದ್ದು. ಎಲ್ಲ ಬೆಳೆಗಳು ಕೂಡ ಈಗಾಗಲೇ ಏನೋ ಮೊಳಕೆ ಹೊಡೆದಿರುವಂತದ್ದು. ನೀವು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರಬಹುದು, ಇದು ಏನೋ ಸೋಯಾ ಬೆಳೆ ಎಲ್ಲವೂ ಕೂಡ ಈಗ ನಿರಂತರವಾಗಿ ಮಳೆಯಲ್ಲಿ ನಿಂತಿರೋದ್ರಿಂದ ಮೊಳಕೆ ಹೊಡೆದಿರುವಂತದ್ದು. ಅಂದ್ರೆ ಈ ತರ ಮೊಳಕೆ ಹೊಡೆದ್ರೆ ಬೆಳೆ ಯಾವುದೇ ಕಾರಣಕ್ಕೂ ಉತ್ತಮ ಫಸಲು ಬರಲ್ಲ. ಫಸಲು ಬರದೇ ಇದ್ದಾಗ ಇದಕ್ಕೆ ಒಳ್ಳೆ ರೇಟ್ ಕೂಡ ಸಿಗಲ್ಲ. ಹೀಗಾಗಿ ಸಾಕಷ್ಟು ನಾವು ನಷ್ಟವನ್ನು ಅನುಭವಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಸುಮಾರು ಈ ಜಮೀನಿಗೆ ಏನೋ 12.5 ಎಕರೆ ಜಮೀನಿಗೆ ಸುಮಾರು 5 ಲಕ್ಷವರೆಗೂ ಖರ್ಚು ಮಾಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಆ ರೈತರನ್ನು ಕೂಡ ಮಾತಾಡಿಸ್ತೀನಿ. ನೀವು ದೃಶ್ಯಗಳು ಗಮನಿಸ್ತಾ ಇರಬಹುದು, ಯಾವ ರೀತಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ನೀರಲ್ಲಿ ನಿಂತಿದೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ರೈತರು ಕೂಡ ಇದ್ದಾರೆ. ಏನು ವೆಂಕಟರೆಡ್ಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ವೆಂಕಟರಾವ್ ಬಿರಾದಾರ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇದು ಎಷ್ಟು ಎಕರೆ ಇದೆ, ಏನೇನು ಹಾಕಿದ್ರಿ? 12.5 ಎಕರೆ ಅದ ರೀ. 3 ಎಕರೆ ಉದ್ದ ಅದ, ಬಾಕಿ ಸೋಯಾ ಅದ, 2 ಎಕರೆ ಕಬ್ಬ ಅದ, ಟಮಾಟೋ ಹಾಕಿದ್ ಏನು ಉಳಿದಿಲ್ಲ ಸರ್. 6 ಲಕ್ಷ ರೂಪಾಯಿ ಖರ್ಚು ಬಂದಿದೆ ಸರ್. ಏನು ಉಳಿದಿಲ್ಲ, ನಮಗೆ ಏನು ಸದ್ಯ ಇಲ್ಲ. ಈಗ ಹ್ಯಾಂಗ ನಾವು ಉಣ್ಬೇಕು, ಹ್ಯಾಂಗ್ ಮಾಡ್ಬೇಕು, ಪರ್ಗಳು ಎಲ್ಲ ಶಾಗಿಗಾವ ಸರ್. ತೋಲ್ ಮುಸೀಬತ್ ಬಂದಿದೆ ನಮ್ದು, ಏನಾರ ಸಹಾಯತ ಮಾಡ್ರಿ ಸರ್. ಅಲ್ಲ, ಈಗ ಬೆಳೆ ಸಾಕಷ್ಟು ರೊಕ್ಕ ಖರ್ಚು ಮಾಡಿ ಹಾಕೊಂಡ್ರಿ, ಈಗೆಲ್ಲ ಹಾನಿ ಆಗೈತಿ, ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಸರ್ಕಾರ ನೋಡ್ರಿ ಸರ್, ಸರ್ಕಾರ ನೀವೇ ನೋಡ್ಬೇಕು ಸರ್. ನಾವ ಏನಾರ ಬಚ್ಚಾ ಸೇದೆ ಮಾಡ್ದಾರೇನೋ ಉಳಿತು, ಒಕ್ಕಲ್ತನ ಉಳಿಯಲ್ಲ. ಏನ್ ನಮ್ಮ ಪರಿಸ್ಥಿತಿ ತೋಲ್ ಖರಾಬ್ ಬಂದಿಂದ ಸರ್. ನೋಡ್ರಿ, ನೀವು ನಿಮ್ ಕೈದಾಗೆ ಅದ ನೋಡ್ರಿ, ಏನ್ ಮಾಡೋದ್ ಮಾಡ್ರಿ ಸರ್. ಏನೋ ಈಗಾಗಲೇ ರೈತರು ಹೇಳ್ತಾ ಇರುವಂತದ್ದು, ಸುಮಾರು 12.5 ಎಕರೆ ಜಮೀನಿನಲ್ಲಿ 6 ಲಕ್ಷಕ್ಕೂ ಅಧಿಕ ರೂಪಾಯಿನ ಹಣ ಹಾಕಿದ್ದೀನಿ, ₹1 ಕೂಡ ನಮ್ಗೆ ಲಾಭ ಬರಲ್ಲ. ಈಗೆಲ್ಲವೂ ಬೆಳೆ ಕೂಡ ನೀರಲ್ಲಿ ಹೋಮ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಸರ್ಕಾರಕ್ಕೆ ಏನಾದ್ರು ನಮಗೆ ಪರಿಹಾರ ಕೊಡಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.